ಶ್ರೀ ವಿಶ್ವಾವಸುನಾಮ ಸಂವತ್ಸರ ಉತ್ತರಾಯಣ ಶಿಶಿರ ಋತು ಮಾಘ ಮಾಸ ಕೃಷ್ಣ ಪಕ್ಷವಾಗಿದೆ. ಈ ದಿವಸ ಮಂಗಳವಾರವಾಗಿರತಕ್ಕಂಥದ್ದು. ಅಷ್ಟಮಿ ತಿಥಿ ವಿಶಾಖ ನಕ್ಷತ್ರ. ಈ ದಿವಸ ಮಂಗಳವಾರವಾಗಿದೆ. ಮಾಘ ಮಾಸದ ಈ ಅಷ್ಟಮಿಯಿಂದ ಪ್ರಾರಂಭವಾಗುತ್ತೆ ನಮ್ಮ ಸಿದ್ಧಗಂಗಾ ಕ್ಷೇತ್ರದಲ್ಲಿ ಜಾತ್ರೋತ್ಸವ. ಇಲ್ಲಿಂದ ಶಿವರಾತ್ರಿ, ಮಹಾಶಿವರಾತ್ರಿಯವರೆಗೆ ಅತ್ಯಂತ ವಿಜೃಂಭಣೆಯಿಂದ ಆ ಭಕ್ತ ಸಮೂಹವನ್ನು ನೋಡೋದೇ ಒಂದು ರೀತಿಯ ಯಾಗ, ಮಹಾಯಾಗ. ಆ ರೀತಿಯಲ್ಲಿ ಅಲ್ಲಿ ಉತ್ಸವಾದಿಗಳು ನೆರವೇರುತ್ತೆ. ಅದು ತ್ರಿವಿಧ ದಾಸೋಹಕ್ಕೆ ಪ್ರಸಿದ್ಧವಾಗಿರತಕ್ಕಂಥ ಕ್ಷೇತ್ರ. ಅಲ್ಲಿ ಮಕ್ಕಳಿಗೆ ವಸತಿ ಇದೆ, ಊಟ ಇದೆ, ಶಿಕ್ಷಣ ಇದೆ. ಇದನ್ನು ತ್ರಿವಿಧ ದಾಸೋಹ ಅಂತ ಕರೀತಾರೆ. ಇದು ಯಾವುದನ್ನು ದಾಸೋಹ ಅಂತಂದ್ರೆ ಏನ್ರಿ? ಎಲ್ಲವನ್ನ ಉಚಿತವಾಗಿ ದಾನದ ರೂಪದಲ್ಲಿ ಮಾಡ್ತಕ್ಕಂಥದ್ದು. ಆ ರೀತಿಯಲ್ಲಿದೆ ಅದು. ಯಾರು ಈಗಿನ ಕಾಲದಲ್ಲಿ ಶಿಕ್ಷಣವನ್ನು ಹಾಕಿಕೊಡ್ತಕ್ಕಂಥದ್ದು, ಊಟ ಕೊಡೋದು, ವಸತಿ ಕೊಡೋದು ಯಾರಿದ್ದಾರೆ? ಆ ರೀತಿಯಲ್ಲಿ ಒಂದು ಶ್ರೇಷ್ಠ ಆದರ್ಶಮಯವಾದ ಒಂದು ಪೀಠವಾಗಿ ಈ ದಿವಸ ಕರ್ನಾಟಕದ ಮಟ್ಟಿಗೆ ವಿಜೃಂಭಿಸ್ತಾ ಇದೆ. ಅದನ್ನು ನೋಡದೇ ಇರತಕ್ಕಂಥ ವ್ಯಕ್ತಿಗಳೇ ಇಲ್ಲ. ಕರ್ನಾಟಕ ಅಷ್ಟೇ ಅಲ್ಲ, ಬೇರೆ ಬೇರೆ ರಾಜ್ಯಗಳಿಂದ ಪಾಪ ಬಂದು ಇಲ್ಲಿ ಕಲಿತಕ್ಕಂಥದ್ದು. ಅದಕ್ಕೆ ವ್ಯವಸ್ಥೆ ಮಾಡಿಕೊಟ್ಟಿದೆ. ದೊಡ್ಡ ಕೆಲಸ ಇದು. ಸಮಾಜದ ಇಂಥ ಕೆಲಸ ಮಾಡ್ತಕ್ಕಂಥದ್ದು ನಿಜವಾದ ಧರ್ಮ, ನಿಜವಾದ ಶಿವನ ಆರಾಧನೆ ಅಂತ ಅನಿಸ್ಕೊಳ್ಳುತ್ತೆ. ಆ ರೀತಿಯಲ್ಲಿ ಅದು ಯಾವತ್ತು ಕಾಲದಿಂದಲೂ, ಅದರಲ್ಲೂ ನಮ್ಮ ಶಿವಕುಮಾರ ಸ್ವಾಮೀಜಿಗಳು, ಶ್ರೀ ಶಿವಕುಮಾರ ಸ್ವಾಮೀಜಿಗಳು ಬಂದ ನಂತರದಲ್ಲಿ ಅದಾದ ಬೆಳವಣಿಗೆ ಬೇರೆ ರೀತಿಯಲ್ಲಿದೆ. ಆ ರೀತಿಯಲ್ಲಿ ಒಂದು ಪ್ರಸಿದ್ಧ ಸನ್ನಿಧಾನವೇ ಆಗಿದೆ. ಅಲ್ಲಿ ಪರಮೇಶ್ವರನ ಪೂಜೆ ನಿರಂತರವಾಗಿ ನೆರವೇರುತ್ತೆ. ಅಲ್ಲಿ ಮೇಲೆ ನೀವು ಬೆಟ್ಟ ಹತ್ತಿ ಹೋದರೆ ಅದೇ ಒಂದು ರೀತಿಯ ತಪಸ್ಸು. ನೀವು ಬೆಟ್ಟ ಹತ್ತಿ ಹೋದಿ ಸಂಪೂರ್ಣವಾಗಿ ಕರಗಿ ಹೋಗಿಬಿಡ್ತೀರ. ಅಲ್ಲಿ ಹೋಗೋಷ್ಟೊತ್ತಿಗೆ ನಿಮಗೆ ತಪಸ್ಸು ಉಂಟಾಗುತ್ತೆ. ಆ ರೀತಿಯ ಒಂದು ಕ್ಷೇತ್ರವಾಗಿದೆ. ಅಂಥ ಕ್ಷೇತ್ರದಲ್ಲಿ ನೆರವೇರ್ತಾ ಇರತಕ್ಕಂಥ ಈ ಒಂದು ಜಾತ್ರೋತ್ಸವ ಸಾಧ್ಯವಾದವರು ಹೋಗಿ ದರ್ಶನ ಮಾಡಿ ಪುಣ್ಯ ಸಂಪಾದನೆಗೆ ಇಂಥ ರಥೋತ್ಸವಾದಿಗಳನ್ನು ಗಮನಿಸಬೇಕು, ಹೋಗಬೇಕು, ಭಾಗವಹಿಸಬೇಕು. ಭಕ್ತರಲ್ಲಿ ಭಕ್ತರಾಗಿ ಹೋಗಬೇಕು. ಭಕ್ತರನ್ನು ಸಂದರ್ಶನ ಮಾಡಲಿಕ್ಕೆ ಹೋಗಬೇಕು. ತನ್ಮೂಲಕ ಭಗವದ್ ದರ್ಶನ ಉಂಟಾಗುತ್ತೆ. ಅದರಲ್ಲಿ ಏನು ಯಾವುದೇ ಸಂಶಯ ಇಲ್ಲ. ಹೀಗಾಗಿ ಇಂಥ ಶ್ರೀಕ್ಷೇತ್ರ ಜಾತ್ರೋತ್ಸವ ಈ ಹೊತ್ತಿನಿಂದ ಪ್ರಾರಂಭವಾಗುತ್ತೆ. ಅದರ ಸ್ಮರಣೆ ಕೂಡ ನಮಗೆ ಪಾವನಕಾರಿ. ಮತ್ತೊಮ್ಮೆ ಆ ಸನ್ನಿಧಾನವನ್ನು ಸ್ಮರಿಸೋಣ ಮನಸ್ಸಿನಲ್ಲಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.